ಯಾವುದೇ ಸಮಸ್ಯೆಯಿಂದ ಬಳಲ್ತಾ ಇದ್ರು ಕೂಡ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಕ್ಕುವಂತ ಒಂದೇ ಒಂದು ಪ್ಲೇಸ್ ಅಂದ್ರೆ ಸರಕಾರಿ. ನಾವು ಉಡುಪಿ ಸೆರಾಕಿಯಿಂದ ನಾವು ವಿಜಯ್ ಸರ್ ಅವರ ಮನೆಗೆ ಬಂದಿದ್ದೇವೆ. ಇವರು ವಿಜಯಪುರದ ಟೀಚರ್ ಆಗಿದ್ದಾರೆ. ಇವರು ನಮ್ಮ ಸೆರಾಕಿಗೆ ಬಂದು ಯಾವ ರೀತಿ ಥೆರಪಿ ಮಾಡ್ತಾ ಬಂದರು, ಯಾವ ರೀತಿ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತಗೊಂಡ್ಬಂದ್ರು ಅಂತ ಹೇಳಿ ಅವ್ರ ಕಡೆ ಕೇಳ್ಕೊಂಡು ಬರೋಣ ಬನ್ನಿ. ಉಡುಪಿ ಸೆರಾಕಿಯಿಂದ ನಮ್ಮ ಜೊತೆ ಇದ್ದಾರೆ ವಿಜಯ್ ಕುಮಾರ್ ಸರ್ ಅವರು. ಹಾಗೆ ಅವರು ಸೆರಾಕಿಗೆ ಬರುವ ಮೊದಲು ಯಾವ ರೀತಿಯ ಪ್ರಾಬ್ಲಮ್ ಇಂದ ಸಫರ್ ಆಗ್ತಿದ್ರು ಅಂತ ಹೇಳಿ ಕೇಳ್ತಾ ಬರುವ. ನಮಸ್ತೆ ಸರ್. ನಮಸ್ತೆ. ಸೆರಾಕಿಗೆ ಬರುವ ಮೊದಲು ಯಾವ ರೀತಿಯ ಪ್ರಾಬ್ಲಮ್ ಇಂದ ಸಫರ್ ಆಗ್ತಾ ಇದ್ರು? ಸರ್ಕಾರಿ ಬರೋದಕ್ಕಿಂತ ಮುಂಚೆ ನನಗೆ ತುಂಬಾ ಕೋಲ್ಡ್ ಇತ್ತು. ತುಂಬಾ ಕೋಲ್ಡ್ ಮತ್ತೆ ಶೀತ, ಕೆಮ್ಮು, ಉಬ್ಬಸ ಇತ್ತು. ತುಂಬಾ ವರ್ಷದಿಂದ, ಒಂದೆರಡು ವರ್ಷ ಅಲ್ಲ, ಗಮನ 25 ವರ್ಷಗಳಿಂದಲೇ ಇತ್ತು ಕೋಲ್ಡ್. ಪ್ರತಿ ಸರಿ ಕೂಡ ನಾನು ಆಲೋಪತಿಕ್ ಮೆಡಿಸಿನ್ ಹೋಗ್ತೇನೆ, ಆಯುರ್ವೇದಿಕ್ ಮೆಡಿಸಿನ್ ತಗೊಳ್ತಾ ಇದ್ದೆ. ಬಟ್ ಯಾವಾಗ್ಲೂ ತಗೊಳ್ಳೋದೇ ಇತ್ತು. ಅದರಿಂದ ಕೆಮ್ಮು ಶೀತ ಗುಣ ಆಗುದಂತ ಹೇಳಿರ್ಲಿಲ್ಲ. ಮೆಡಿಸಿನ್ ಇಲ್ಲದೆ ನಾನು ಒಂದು ಸ್ವಲ್ಪ ಟೈಮ್ ಇದ್ದೇನೆ ಅಂತ ಹೇಳಲಿಕ್ಕೆ ಅವಕಾಶಗಳಿರ್ತದೆ. ಪ್ರತಿದಿನ ಒಂದು 2 ಹೊತ್ತು ಮೆಡಿಸಿನ್ ತಗೊಳ್ಬೇಕಾಗಿತ್ತು. ತುಂಬಾ ಬೇಜಾರಿತ್ತು. ಎಷ್ಟು ಮೆಡಿಸಿನ್ ತಿನ್ನುದು, ವಿಪರೀತ ಮೆಡಿಸಿನ್ ತಿಂದಷ್ಟು ಕೂಡ ನಮ್ಮ ಒಳಗೆಲ್ಲ ನಮಗೆ ಗೊತ್ತಾಗುದಿಲ್ಲ. ಒಳಗಿಂದ ನಾವು ನಮ್ಮ ಒಳಗಿನ ಪಾರ್ಟ್ಸ್ ಗಳನ್ನೆಲ್ಲ ಹಾಳು ಮಾಡ್ತಾ ಹೋಗುತ್ತೆ. ಅದು ಕೂಡ ಗೊತ್ತಿತ್ತು. ಕುಡಿದ್ರೆ ಆಗುದಿಲ್ಲ ಅಂತ ಸಮಸ್ಯೆ ಇತ್ತು. ದೇವ್ರ ದಯದಿಂದ ನಮಗೊಂದು ಶಾಲೆಯಲ್ಲಿ ಹಿರಿಯಡ್ಕ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದಾಗ ಅಲ್ಲಿ ಸೆರಾಕ್ಯಾನ್ ಒಂದು ಕ್ಯಾಂಪ್ ಮಾಡಿದ್ರು. ಆ ಕ್ಯಾಂಪ್ ಅಲ್ಲಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಬೇರೆ ಹೋರಾಡಿಸೋದು ಎಲ್ಲ ಕಾಯಿಲೆಗಳಿಗೂ ಕೂಡ ವಿದೌಟ್ ಮೆಡಿಸಿನ್ ಎಲ್ಲ ಕ್ಯೂರ್ ಆಗತ್ತೆ ಅಂತ ಅಂದ್ಕೊಂಡು ಮಾಹಿತಿ ಸಿಕ್ತು ನಮಗೆ. ಹಾಗೆ ಮಾಹಿತಿ ಸಿಕ್ಕಿದ ಮೇಲೆ ಹೋಗ್ಬೇಕು ಅಂತ ಅನ್ಸ್ತು. ಮತ್ತೆ ಟೈಮ್ ಅನ್ನು ಸೆಟ್ ಆಗಲಿಲ್ಲ. ಒಂದು ಟೈಮ್ ಸೆಟ್ ಮಾಡ್ಕೊಂಡು ಸರಕಾರಿಗೆ ನಾನು ವಿದ್ ಫ್ಯಾಮಿಲಿ ಹೋದೆ. ನಾನು ಅವಳಿಗೆ ಕೂಡ ಮಿಸಸ್ ಕೂಡ ಪ್ರಾಬ್ಲಮ್ಸ್ ಹಾಗೆ ಜೊತೆಯಲ್ಲಿ ಹೋಗಿ ಅಲ್ಲಿ ಥೆರಪಿಗಳು ಮಾಡಿದ್ರು. ಬೆಡ್ ಥೆರಪಿ ಮಾಡ್ತಾ ಇದ್ರು, ವಾಟರ್ ಥೆರಪಿ ಮಾಡ್ತಾ ಇದ್ರು, ಆಟೋಮೆಟಿಕ್ ಬೆಡ್ ಮ್ಯಾಟ್ ಅದು ಕೂಡ ಮಾಡ್ತಾ ಇದ್ರು. ಆ ಬೆಡ್ ಮ್ಯಾಟ್ ನನಗೆ ತುಂಬಾ ಯೂಸ್ ಆಯ್ತು. ಮತ್ತು ಕಿವಿ ಯಾವಾಗಲೂ ಕಿವಿ ಬಂದಾಗುತ್ತೆ, ಕಿವಿ ಸೋರ್ತಾ ಇರೋದು, ಅದು ಕೂಡ ತುಂಬಾ ವರ್ಷದಿಂದ ಇತ್ತು, ಪ್ರಾಬ್ಲಮ್ ಇತ್ತು ನನಗೆ. ಆ ಬೆಡ್ ಮ್ಯಾಟ್ ಅಲ್ಲಿ ನಾನು ಆ ಹೀಟಿಗೆ ಏನಾಗ್ತಿತ್ತು ಅಂತಂದ್ರೆ ಆ ಲಂಗ್ಸ್ ಅಲ್ಲಿರುವಂತಹ ಎಲ್ಲ ಕರ್ಗಿ ಹೋಗ್ತಾ ಇತ್ತು. ಫೀಲ್ ಆಗ್ತಾ ಇತ್ತು. ಹೌದು, ಎಷ್ಟು ಖುಷಿ ಅಂದ್ರೆ ಅದು ಹೇಳಿ ಪ್ರಯೋಜನ. ಲಂಗ್ಸ್ ದೇಹದ ಯಾವ್ದು ಪಾರ್ಟ್ ಹಾಳಾದ್ರೂ ಕೂಡ ಇನ್ನೊಂದು ಜೋಡಣೆ ಮಾಡಿರೋದು. ಲಂಗ್ಸ್ ಸ್ವಲ್ಪ ಇನ್ನೊಂದು ಜೋಡಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಲ್ಲಿರುವ ಕಫಗಳೆಲ್ಲ ಕ್ಲಿಯರ್ ಆಗೋದು ಸ್ವಲ್ಪ ಗಮನಿಸಿದ್ರೆ ಕಿವಿ ಸೋರುದೆಲ್ಲ. ಒಂದ್ಸರಿ ನಾನು ಥೆರಪಿ ಮಾಡ್ತಿರುವಾಗ ಎಲ್ಲ ಸೋರಿ ಹೋಗ್ಬಿಟ್ಟಿವಿ. ಅದು ಸೋರಿ ಹೋದ್ಮೇಲೆ ಎಂತ ಆಯ್ತಂದ್ರೆ ನಂಗೆ ಸನ್ ಸ್ಟ್ರೋಕ್ ಸಮಸ್ಯೆ ಇತ್ತು. ನಂಗೆ ಬಿಸಿಲಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಬಿಲ್ಕೊಂಡು ಹೋಗ್ಲಿಕ್ಕೆ ಆಗ್ತಾನೆ ಇರ್ಲಿಲ್ಲ ಅಂತ ಅದು ಕೂಡ 7-8 ವರ್ಷಗಳ ಸಫರ್ ಆಗ್ತಿದೆ. ಆ ದಿನದಿಂದ ನನಗೆ ಹೊರಗೆ ಬಿಸಿಲಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇತ್ತು. ಈ ಹೌದು, ಬ್ಯಾಕ್ ಪೋರ್ಷನ್ ಬಿಸಿಲು ಬಿಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದು ನಾನು ಅದನ್ನ ಖುಷಿಯಲ್ಲಿ ಮನೆಗೆ ಬಂದಿದ್ದೆ, ಬಿಸಿಲು ತಿಂಗಳಿದ್ದೆ. ಹೌದು, ಅದರಿಂದ ನನಗೆ ಸ್ವಲ್ಪ ಸುಮಾರು ಆರಾಮ ಸಿಕ್ಕಿತ್ತು, ಇಂಪ್ರೂವ್ಮೆಂಟ್ ಸಿಕ್ಕಿತ್ತು. ಕೋಲ್ಡ್ ಅಲ್ಲಿ ತಣ್ಣೀರು, ನಾನು ಅದನ್ನ ಹೇಳ್ದಿರ್ಬೇಕು ಆಗುದಿಲ್ಲ. ನನ್ನ ಲೈಫ್ ಲಾಂಗ್ 40 ವರ್ಷದಿಂದಲೂ ಕೂಡ ನಾನು ತಣ್ಣೀರೇ ಕುಡ್ದವನೇ ಅಲ್ಲ, ಬಿಸಿನೀರೇ ಕುಡ್ದವನು. ಹಾಗಾಗಿ ಇಲ್ಲಿ ಬಂದು ಕೂಡ ಆಲ್ಕಲೈನ್ ವಾಟರ್ ಕೊಡ್ತಾ ಇದ್ದೆ. ಆಲ್ಕಲೈನ್ ವಾಟರ್ ಕೊಟ್ಟಾಗ ನನಗೆ ಫಸ್ಟಿಗೆ ಒಂಥರ ಹೆದರಿಕೆ ಆಗ್ತಾ ಇತ್ತು, ನನಗೆ ಏನಾದ್ರು ಶುರು ಆಗುತ್ತೆ ಅಂತೇನೆ. ಆ ಹೆದರಿಕೆಯಿಂದ ನಾನು ಹಾಲು ಮೊಸರು ಮಜ್ಜಿಗೆಲ್ಲ ಕುಡಿಲಿಕ್ಕೆ ಹೋಗುದಿಲ್ಲ, ಹಣ್ಣನ್ನು ತಿನ್ಲಿಕ್ಕೆ ಹೋಗುದಿಲ್ಲ. ನನಗೆ ಬಿಸಿನೀರೇ ಒಂದು ದಿನವೂ ತಣ್ಣೀರು ಕುಡ್ದದ್ದೇ ಇಲ್ಲ, ಪ್ರತಿನಿತ್ಯ ಬಿಸಿನೀರೇ ಕುಡ್ದದ್ದೆ ನಾನು. ಇಲ್ಲಿ ಆಲ್ಕಲೈನ್ ವಾಟರ್ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಕೂಡ ಪ್ರತಿನಿತ್ಯ ಆಲ್ಕಲೈನ್ ವಾಟರ್ ಕುಡಿತಾ ಇದ್ದೆ. ಅಲ್ಲಿ 3 ಲೀಟರ್ ವಾಟರ್ ಕೊಡ್ತಾ ಇದ್ದೆ. ವಾಟರ್ ಮನೆಗೆ ಬಾಡಿಗೆ ಇಟ್ಟಾಯ್ತು ಅಂತ ಹೇಳಿಕ್ಕೆ ಆಗುದಿಲ್ಲ ನನಗೆ, ಎಷ್ಟು ಖುಷಿ ಅಂತೇಳಿ ರಿಕ್ವೆಸ್ಟ್ ಮಾಡಿ ತಗೊಂಡ್ ಬರ್ತಿದ್ದೆ. ನೀವು ರಿಕ್ವೆಸ್ಟ್ ಮಾಡಿ ಕೊಡ್ತಾ ಇದ್ರಿ ಅಂತೇಳಿ ಕೊಡ್ಲಿಕ್ಕೆ ಇರ್ಲಿಲ್ಲ, ನಮ್ಗೆ ಅವಕಾಶ ಇರ್ಲಿಲ್ಲ. ವಾಟರ್ ಥೆರಪಿ ಮಾಡುವಾಗಲೂ ಮಾತ್ರ ಅವಕಾಶ ಇತ್ತು. ಅದು ನಾನು ರಿಕ್ವೆಸ್ಟ್ ಮಾಡಿ ತಗೊಂಡ್
ತಗೊಂಡು ಬರ್ತಾ ಇದ್ದೆ, ಮನೆಯಲ್ಲಿ ಕೂಡ ಅದೇ ನೀರನ್ನು ಕುಡಿತಾ ಇದ್ವಿ ನಾವು. ಏನು ಪ್ರಾಬ್ಲಮ್ ಆಗ್ತದೆ, ಶೀತ ಕೆಮ್ಮ ಆಗಿದ್ರೆ ಎಂಥದ್ದು ಪ್ರಾಬ್ಲಮ್ ಆಗ್ತದೆ. ದೊಡ್ಡ ಗಿಫ್ಟ್ ನನಗೆ, ದೊಡ್ಡ ಗಿಫ್ಟ್. ಮಕ್ಕಳಿಗೂ ಕೂಡ ಪ್ರಾಬ್ಲಮ್ ಇತ್ತು. ಹೌದು, ಮಕ್ಕಳಿಗೆ ಸಣ್ಣವರಿಗೆ ಯಾವಾಗಲೂ ಕೋಲ್ಡ್ ಆಗುದಿಲ್ಲ ಇರ್ತಾನೆ. ಆ ಬೆಡ್ತರಪಿ ಮಾಡಿದ್ದು ನಮಗೆ ಕೋಲ್ಡ್ ಅಲ್ಲೇ ಇಲ್ಲ, ಸಂಗೀತ ಎಲ್ಲ ಹಾಡುವ ಅಭ್ಯಾಸ ಇದ್ದಾನೆ. ಹಾಗೆ ಆದ್ರಿಂದಾಗಿ ಅವನಿಗೆ ಅದರಿಂದ ಬರ್ತಾ ಇತ್ತು. ಅದರಿಂದ ಅವನು ರಿಕವರಿ ಅಲ್ಲ. ಶುಗರ್ ಅಷ್ಟು ಲೆವೆಲ್ ಅಲ್ಲಿ ಇತ್ತಂದು. ಅದು ಮತ್ತೆಂತ ಮಾಡಿದ್ರು, ನಾವು ಸ್ವಲ್ಪ ಮೆಡಿಸಿನ್ ತಗೊಳ್ಳುದಿಲ್ಲ. ಬೆಳಿಗ್ಗೆ ಮೆಂತೆ 1-2 ಸ್ಪೂನ್ ಮೆಂತೆ ಕುಡಿತಾ ಇದ್ದೆ. ಮತ್ತೆ ಯೋಗಾಸನ ಮತ್ತೆ ಸೂರ್ಯ ನಮಸ್ಕಾರ, ಯೋಗಾಸನ, ಪ್ರಾಣಾಯಾಮ ಮಾಡ್ತಾ ಇದ್ದೆ. ಅದರಿಂದಾಗಿ ನಾವು ಕಂಟ್ರೋಲ್ ಬರ್ತಾ ಇತ್ತು. ಇಲ್ಲಿ ಸರಕಾರಿ ಬಂದ ಮೇಲೆ ನನಗೆ ಅದು ಸ್ವಲ್ಪ ಇನ್ನೂ ಹೆಲ್ಪ್ ಆಯ್ತು. ನನಗೆ ಅದರದ್ದು ಸಂಪೂರ್ಣ ಅನುಭವ ಪಡೀಲಿಕ್ಕೆ ನನಗೆ ಹೋಗಿ ಇನ್ನೂ ಬರಬೇಕಿತ್ತು. ನಾನು ಇನ್ನೂ 1-2-3 ತಿಂಗಳು ಕೋರ್ಸಿಗೆ ಬರಬೇಕಿತ್ತು. ನಾನು ಆಗ ನನಗೆ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇತ್ತು. ಸ್ಕೂಲಿನ ರಜೆ ಟೈಮ್ ಅಲ್ಲಿ ನೀವು ಬಂದಿರುವಂತದ್ದು. ಈಗ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗಿದೆ, ಸೊ ಅದಕ್ಕೋಸ್ಕರ ಈಗ ಡ್ರಾಪ್ ಮಾಡ್ತಾ ಇದ್ದೇನೆ. ಬೇಜಾರಾಗುತ್ತೆ ಡ್ರಾಪ್ ಮಾಡ್ಲಿಕ್ಕೆ, ಬೇಸರ ಆಗ್ತಾ ಉಂಟು ನನಗೆ. ಆದ್ರೂ ಪೆಟ್ರೋಲ್ ಖರ್ಚು ಕೂಡ ಸ್ವಲ್ಪ, ಫೈನಾನ್ಷಿಯಲ್ ಕೂಡ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ. ನನಗೆ ಸಾಮಾನ್ಯ 2 ದಿನಕ್ಕೆ 1,000 ರೂಪಾಯಿ ಪೆಟ್ರೋಲ್ ಬೇಕಾಗ್ತಾ ಇತ್ತು ಪೆಟ್ರೋಲ್. ಹಾಗಾಗಿ ಅದಕ್ಕೆ ಬೇಜಾರಾಗ್ತದೆ. ಅದು ಕೂಡ ಸ್ವಲ್ಪ ಟೆನ್ಷನ್ ಆಯ್ತು ನನಗೆ. ಟೆನ್ಷನ್ ಆದ್ಕೊಂಡು ಮತ್ತೆ ಕಾಯಿಲೆ ಜೋರಾಗ್ತದಲ್ಲ. ಹಾಗಾಗಿ ಬೆಡ್ ತಗೊಳ್ಳುವಂಥದ್ದು ಡಿಸೈಡ್ ಮಾಡಿದ್ವಿ. ಮತ್ತು ಮಿಸಸ್ಸಿ ಕೂಡ ಅವಳಿಗೆ ಸೈನಸ್ ಪ್ರಾಬ್ಲಮ್ ಇತ್ತು. ಕಾಲೆಲ್ಲ ಪೇಯ್ನ್ ಆಗ್ತಾ ಇತ್ತು, ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ಇದು ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇತ್ತು ಅವಳಿಗೆ. ಅವಳು ಆ ಸೈನಸ್ ಮೈಗ್ರೇನ್ ಪ್ರಾಬ್ಲಮ್ ಇತ್ತು. ಅದೆಲ್ಲ ಅದು 9 ಬಾಲ್ ಥೆರಪಿ ಮಾಡಿದಾಗ ಮತ್ತೆ ಆ ಬೆಡ್ ಥೆರಪಿ ಎಲ್ಲ ಮಾಡಿದಾಗ ಅವಳು ಕೂಡ ತುಂಬಾ ಆರಾಮಾಗಿತ್ತು. ಅವಳು ತುಂಬಾ ಖುಷಿ ಆಗ್ತಿತ್ತು ಅವಳಿಗೆ ಕೂಡ. ಅವಳು ಕೂಡ ಅವಳೇ ಹೋಗುವ ಅಂತ ಹೇಳ್ತಾ ಇದ್ವಿ. ಆದ್ರೆ ಈಗ ಅವಳಿಗೆ ಅನಿವಾರ್ಯ, ಶಾಲೆ ಲೇಟ್ ಆಗುತ್ತೆ. ಮನೆಗೆ ಬಂದು ಕೂಡ ಬೆಳಿಗ್ಗೆ ಬೇಗ ಬರುವಂತ ಕೂಡ ಐಡಿಯಾ ಹಾಕಿದ್ವಿ. ಬೆಳಿಗ್ಗೆ ಬೇಗ ಬರುವುದಂತಂದ್ರೆ 7:15 ಅಂತಂದ್ರೆ ಮಕ್ಕಳಿಗೆ ಮನೆಗೆ ಅಡಿಗೆ ರೆಡಿ ಆಗ್ಬೇಕು, ಮಕ್ಕಳಿಗೆ ಶಾಲೆಗೆ ಬಿಟ್ಟು ಬಸ್ಸಿಗೆಲ್ಲ ಬಿಟ್ಟು ಬರ್ಬೇಕು. ಹಾಗಾಗಿ ಬೆಳಿಗ್ಗೆ ಟೈಮು ಸೂಟ್ ಆಗುದಿಲ್ಲ. ಹಾಗಾಗಿ ಈಗ ನಾನಾದ್ರೂ ಶಾಲೆ ಬಿಟ್ಟಾದ ಕೂಡಲೇ 4:30 5:30 ಒಳಗೆ ಬಂದು ಟ್ರೀಟ್ಮೆಂಟ್ ಥೆರಪಿ ಮಾಡ್ಕೊಂಡು ಹೋಗುವಂತ ಯೋಚನೆ ಮಾಡಿದ್ದೆ. ನನ್ನ ಮಗ 10th ಸ್ಟ್ಯಾಂಡರ್ಡ್ ಇದ್ದಾನೆ. ಹಾಗಾಗಿ ಅವನನ್ನು ಓದಿಸ್ಲಿಕ್ಕೆಲ್ಲ ಬೇಕಾಗ್ತಿದ್ದಲ್ಲಿ ಕೂಡ ನಾನು ಹೋಗುದನ್ನ ಈಗ ಅವಾಯ್ಡ್ ಮಾಡ್ತಿದ್ದೇನೆ, ಬಿಡ್ತಾ ಇದ್ದೇನೆ. ಈಗ ಸೆರಾಕೇರಿಗೆ ಬಂದು ಒಂದು ಬೆಡ್ ಮ್ಯಾಟ್ ಥೆರಪಿಯನ್ನು ಬುಕ್ ಮಾಡಿದ್ದೀರಾ. ಸೊ ಮನೆಯಲ್ಲೂ ಕೂಡ ಯೂಸ್ ಮಾಡ್ತೀರಾ ಅಂತ ಹೇಳಿ ಬೈ ಮಾಡಿದ್ದೀರಾ. ಸೊ ಅದು ಬೈ ಮಾಡಿದಾಗ ಏನಾದ್ರು ಹಣ ಅನ್ನುವಂಥದ್ದು ವೇಸ್ಟ್ ಆಗಿದ? ಇಲ್ಲ, ಹಣ ವೇಸ್ಟ್ ಆಗೋ ಪ್ರಶ್ನೆ ಇಲ್ಲ. ಅದಕ್ಕೆ ಅಷ್ಟೇ ಅಮೌಂಟ್ ಕೊಟ್ಟರು. ಈಗ ನಾವೆಲ್ಲ ಡಾಕ್ಟರ್ಗೆಲ್ಲ ತುಂಬಾ ಹಣ ಹಾಕುದಿಲ್ಲ, ಆದ್ರೆ ತುಂಬಾ ಹಣ ಹಾಕೋ, ಲಕ್ಷಗಟ್ಟಲೆ ಹಣ ಹಾಕೋರು ಎಷ್ಟೋ ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ. ಒಂದಿಗೆ ಇದಕ್ಕೆ ನಾವು ಪ್ರಾರಂಭದ ದೊಡ್ಡ ಅಮೌಂಟ್ ಅನ್ಸುತ್ತೆ ಬಿಟ್ರೆ, ನಾವು ಡಾಕ್ಟರ್ ಕೊಡುವಂತ ಅಮೌಂಟ್ ಎಲ್ಲ ನಾವು ಒಂದೊಂದೇ ಲೆಕ್ಕಾಚಾರ ಹಾಕ್ತಾ ಹೋದ್ರೆ ಇದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಅಮೌಂಟ್ ಆಗುತ್ತೆ. ಹಾಗೆ ನಾವು ಒಮ್ಮೆಲೆ ದಿಗ್ಲಾಗ್ತೇವೆ ಇಷ್ಟ ಅಮೌಂಟ್ ಕೊಟ್ಟು ಹೇಗೆ ತಕೊಳ್ಳೋದು ಅಂತ ಹೇಳಿ. ಆದ್ರೆ ನಾವು ಲೆಕ್ಕಾಚಾರ ಹಾಕಿದಾಗ ಅದು ದೊಡ್ಡ ಅಮೌಂಟ್ ಅಲ್ಲವೇ ಅಲ್ಲ. ಅಲ್ಲಿಗೆ ಲಾಸ್ ಅಂತ. ನನಗೆ ಆಕ್ಚುಲಿ ನಾನು ಲೋನ್ ಮಾಡಿ ತಗೊಂಡೆ ಅಮೌಂಟ್, ಇಲ್ಲದ್ರೆ ಅಮೌಂಟ್ ಇರ್ಲಿಲ್ಲ ನನ್ನ ಹತ್ರ. ಅದಾದ್ರೂ ಚಿಂತೆ ಇಲ್ಲ ಅಂತ ಹೇಳಿ ನಾನು ಪರ್ಚೇಸ್ ಮಾಡಿದೆ. ಅದ್ರಲ್ಲಿ ಬೇಜಾರು ಪ್ರಶ್ನೆಯೇ ಇಲ್ಲ. ಯಾಕಂದ್ರೆ ನಾನು ಮೇನ್ ನಂಗೆ ಕೋಲ್ಡ್ ಪ್ರಾಬ್ಲಮ್ ಇದೆ. ಇದು ಬೆಡ್ ಥೆರಪಿ ನಂಗೆ ಭಾರಿ ಯೂಸ್ ಆಗ್ತದೆ. ಹಾಗಾಗಿ ಅದು ಬೇಸರದ ಪ್ರಶ್ನೆ ಇಲ್ಲ. ಸೆರಾಕೇರಿಗೆ ತುಂಬಾ ಜನ ಬರ್ತಾರೆ. ಸೊ ತುಂಬಾ ಜನ ಮೆಡಿಸಿನ್ ತಗೊಳ್ತಾ ಇರ್ತಾರೆ. ಸೊ ಅವರಿಗೆ ಸೆರಾಕೇರಿಗೆ ಬಂದು ಟ್ರೀಟ್ಮೆಂಟ್ ತಗೊಳ್ಳುವಾಗ ಏನಾದ್ರು ಹೇಳ್ತೀರಾ? ಖಂಡಿತವಾಗಿ. ಯಾಕಂದ್ರೆ ಯಾವುದೇ ಹಣ ಖರ್ಚಿಲ್ಲದೆ ಯಾವುದೇ ಮೆಡಿಸಿನ್, ಮೇನ್ ಹಣ ಖರ್ಚಿಗಿಂತಲೂ ಮೆಡಿಸಿನ್ ತಿನ್ನೋದು. ಯಾವುದೇ ಟ್ರೀಟ್ಮೆಂಟ್ ಮೆಡಿಸಿನ್ ತಿನ್ಬೇಕು. ಮೆಡಿಸಿನ್ ತಿಂದ್ರೆ ಸೈಡ್ ಎಫೆಕ್ಟ್ಸ್ ಅಲ್ಲ ಬಾಡಿಗೆ. ಒಂದು ಯಾವುದೊಂದು ಕಾಯಿಲೆಗೆ ಮೆಡಿಸಿನ್ ತಗೊಳ್ತೀವಿ, ಇನ್ನೊಂದು ಸೈಡ್ ಎಫೆಕ್ಟ್ ಶುರುವಾಗುತ್ತೆ. ಅದಕ್ಕೆ ಮತ್ತೊಂದು ಮೆಡಿಸಿನ್ ತಗೊಳ್ಬೇಕು, ಅದಕ್ಕೊಂದು ಇಷ್ಟು ಖರ್ಚು. ಹಾಗಾಗಿ ಯಾವುದೇ ವಿದೌಟ್ ಮೆಡಿಸಿನ್ ಯಾವುದೇ ಖರ್ಚಿಲ್ಲದೆ ಫ್ರೀ ಆಗಿ ಕೊಡ್ತಾರೆ. ಮೇನ್ ಆಗಿ ಅಂತ ಫ್ರೀ ಆಗಿ ಸಿಗ್ತದೆ ಅಂತ ಜನ ಸ್ವಲ್ಪ ಡೌಟ್ ಮಾಡೋದು ಜಾಸ್ತಿ. ಇದ್ರೇನೋ ಸಮಥಿಂಗ್ ಅಂತ ಬೋಗಸ್ ಉಂಟು ಅಂತೇಳಿ ಅಲ್ಲಿ ಎಂಟರ್ ಆಗಿ ನೋಡ್ಬೇಕು. ಅಲ್ಲಿ ಒಪ್ಪಿದವನ್ನ ಒಮ್ಮೆ ಎಂಟರ್ ಆಗ್ಬೇಕು. ಒಮ್ಮೆ ಎಂಟರ್ ಆದ್ಮೇಲೆ ಅದ್ರಲ್ಲಿ ಎಂತದ್ದು ಅಂತ ಗೊತ್ತಾಗ್ತದೆ ನಮ್ಗೆ. ಎಲ್ಲರೂ ಯಾರೇ ಯಾವುದೇ ಸಮಸ್ಯೆಯಿಂದ ಬಳಲ್ತಾ ಇದ್ರು ಕೂಡ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಕ್ಕುವಂತ ಒಂದೇ ಒಂದು ಪ್ಲೇಸ್ ಅಂತ ಸೆರಾಕೇರ್. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ. ಹಾಗಾಗಿ ಎಲ್ಲರೂ ಇದ್ರ ಬಗ್ಗೆ ಇನ್ನೂ ಹೆಚ್ಚೆಚ್ಚು ಪ್ರಚಾರ ಆಗ್ಬೇಕು. ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಸ್ವಲ್ಪ ಡೌಟ್ಗಳೇ ಇದೆ ಬಿಟ್ರೆ ಜನರಿಗೆ ಕರೆಕ್ಟ್ ಅದ್ರ ಬಗ್ಗೆ ಇದಿಲ್ಲ, ಮಾಹಿತಿ ಇಲ್ಲ. ಆ ಮಾಹಿತಿ ಇನ್ನಿಷ್ಟು ಎಲ್ಲ ಜನರಿಗೆ ಮುಟ್ಟಿದ್ರು ಉಂಟಲ್ಲ, ಖಂಡಿತ ಜನ ಬರ್ತಾರೆ, ಖಂಡಿತವಾಗ್ಲೂ ಕೂಡ ಬರ್ತಾರೆ. ಹೆಚ್ಚೆಚ್ಚು ಜನ ಬರ್ಲಿ. ಅವರೆಲ್ಲ ಆ ಡಾಕ್ಟರ್ಸಿಗೆ ಕೂಡ ಲಕ್ಷ ಹಣ ಖರ್ಚು ಮಾಡೋದಕ್ಕಿಂತ, ಆ ಮೆಡಿಸಿನ್ ಎಲ್ಲ ತಿಂದು ದೇಹವನ್ನೆಲ್ಲ ಹಾಳು ಮಾಡ್ಕೊಳ್ಳೋದಕ್ಕಿಂತ
ಇಲ್ಲಿ ಬಂದು ಆ ಆಲ್ಕಲೈನ್ ವಾಟರ್ ಆ ಥೆರಪಿ ಮಾಡಿ ಮಾಡ್ಕೊಳ್ಳೋದ್ರ ಮೂಲಕ ನಾವು ಹೆಲ್ದಿಯಾಗಿ ಇರುವುದೇ ಒಂದು ಖುಷಿ. ಅದು ನನ್ನ ಅನುಭವ ಇದೆ. ನನ್ನ ಜೀವನ ಪರ್ಯಂತ ಕೋಲ್ಡ್ ಸಫರ್ ಆದವನಿಗೆ ಆ 1 ತಿಂಗಳು ಯಾವುದೇ ಮೆಡಿಸಿನ್ ಇಲ್ಲದೆ ನಾನು ಆಲ್ಕಲೈನ್ ವಾಟರ್ ಕುಡಿದಿದ್ದೇನಂತಂದ್ರೆ ಅದಷ್ಟು ಖುಷಿ ಮತ್ತೊಂದು ಇಲ್ವೇ ಇಲ್ಲ. ಅದಕ್ಕೆ ಹೇಳಿದ್ರೆ ಹೆಲ್ತ್ ಇದು ಆರೋಗ್ಯ ಭಾಗ್ಯ ಅಂತ ಅದಕ್ಕೋಸ್ಕರ ಹೇಳುವಂಥದ್ದು. ಹಾಗಾಗಿ ಎಲ್ಲರೂ ಬನ್ನಿ, ಅದರ ಲಾಭವನ್ನು ಪಡ್ಕೊಳ್ಳಿ. ಖಂಡಿತವಾಗಿ ಎಲ್ಲ ಜನರಿಗೆ ಇದು ಲಾಭ ಖಂಡಿತವಾಗಿ ಯೂಸ್ ಇದೆ. ಎಲ್ಲರೂ ಅದರ ಇದು ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಅನ್ಕೊಂಡು ನಾನು ಈ ಸಂದರ್ಭದಲ್ಲಿ ಮಾತ್ರ ಹೇಳಿ ಖುಷಿ ಪಡ್ತೇನೆ. ಧನ್ಯವಾದ.